ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ರೈತರಿಗೆ ಕಿಮ್ಮತ್ ಕೊಡದ ಅಧಿಕಾರಿಗೆ, ರೈತನಿಗೆ ಕಿಮ್ಮತ್ ಕೊಡದ ಅಧಿಕಾರಿಗೆ, ಹತ್ತಿ ಬೆಳೆಗೆ ಜೈ ಜವಾನ್, ಜೈ ಜವಾನ್, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಏಜೆಂಟರಿಗೆ ಸಪೋರ್ಟ್ ಮಾಡುತ್ತಿರುವ ಅಧಿಕಾರಿಗಳಿಗೆ ಜೈ ಜವಾನ್, ಜೈ ಜವಾನ್, ರಾಜ್ಯ ರೈತ ಸಂಘಕ್ಕೆ, ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಬೇಕೇ ಬೇಕು, ಬೇಕೇ ಬೇಕು, ರೈತರಿಗೆ ಕಿಮ್ಮತ್ ಕೊಳ್ಳಾದ ಅಧಿಕಾರಿಗಳಿಗೆ, ರೈತರಿಗೆ ಕಿಮ್ಮತ್ ಕೊಳ್ಳಾದ ಅಧಿಕಾರಿಗಳಿಗೆ ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಭ್ರಷ್ಟ ಸಿಸಿಐ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ರೈತರಿಗೆ ಮರ್ಯಾದೆ ಕೊಡಲಾರಂತ ಅಧಿಕಾರಿ ಸಸ್ಪೆಂಡ್ ಆಗಲೇಬೇಕು, 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 ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಲು ಬಿಡುವುದಿಲ್ಲ, 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 ರೈತರನ್ನ ಅನ್ಯಾಯವಾಗಿ ನಡೆಸಿಕೊಳ್ಳುತ್ತಿರುವಂತಹ ಸಿಸಿಐ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, 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 ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಜೈ ಜವಾನ್, ಜೈ ಕಿಸಾನ್, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ನೇಗಿಲ ಯೋಗಿಗೆ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಹತ್ತಿಗೆ ಸರಿಯಾದಂತ ಬೆಲೆ ಕೊಡಲಾರದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಇದರಲ್ಲಿ ಕೂಡ ದಲ್ಲಾಳಿಗಳು ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಸುಮಾರು 100 ಸಾಯಂಕಾಲ 50 ನಾಲಿದ ಬಂದಲ್ಲ ಕುಮಟಿಗೆ ಬಂದಲ್ಲ ನಡಿ ನಡಿ ಅಂದ್ರೆ ಅದು ಐತಿ ಹಾರ್ಟ್ ಆಪರೇಷನ್ ಮನುಷ್ಯರೇ ಹಾರ್ಟ್ ಆಪರೇಷನ್ ಆಗ್ಯದ ನೋಡ್ರಿ ಡಾಕ್ಯುಮೆಂಟ್ಸ್ ನೋಡ್ರಿ ಅವ್ರದ್ದು ಸಾಧ್ಯ ಕೊಡ್ತೀನಿ ಮನೆ ಮುಂಚೆ ರೈತರ ಜೊತೆ ಸರಿಯಾಗಿ ಮಾತಾಡ್ತಾರೆ ಸ್ಪಂದನೆ ಮಾಡೋದು ಕೆಲಸ ಎರಡನೇದ್ದು ಮತ್ತು ಸ್ಪಂದನೆ ಮಾಡಬೇಕು. ನೀವು ಸ್ಪಂದನೆ ಮಾಡ್ಲಾರ್ದಂದ್ರೆ ಆ ಪಾಪ ವಯಸ್ಸಾದವ್ರಿಗೆ ಆ ರೀತಿ ವಯಸ್ಸಾದವ್ರಿಗಲ್ರಿ ಯಾರಿಗೂ ರೈತರು ರೆಸ್ಪೆಕ್ಟ್ ಕೊಡ್ಬೇಕು. ಯಾರೇ ಬರ್ಲಿ ಯಾರೇ ಹೋಗ್ಲಿ ನಂದು ಅಕೌಂಟ್ ಹಾಕ್ರತ್ತೆ ನಂದು ಅಕೌಂಟ್ ಸಿದ್ದಕ್ಕೆ ತೊಗೊಂಡ್ಬಂದಿನ್ರಿ ಸರ್. ಹಾರ್ಟ್ ಪೇಷಂಟ್ ಏನ್ ಮಾಡ್ತಿದ್ರಿ ಹೇಳಿ ನೀವು ಮೊದಲಲ್ಲಿ ಮುಂಜಾನೆ ಸುತ್ತ ಒಂದು ಮಧ್ಯಾಹ್ನ ಗುಳಿ ಕಳ್ಸಮ್ ತಪ್ಪಿಗೆ ನಾನು ಮಾತ್ರ ಇದಾಟನ ಬೆಳೆಯವ್ರಿಲ್ಲ ಅಂದ್ರೆ ಮತ್ತೆ ಬಟ್ಟಿರ್ಲಾರ ಅಲ್ಲ ಅವ್ರಿಗೆ ಐಡಿಯಾ ಇರ್ಬೇಕಲ್ಲ. ಒಂದು ಕೆಜಿ ಅಲ್ಲ ಇರ್ಲಿ ಈಗ 1 ಕೆಜಿ ಸರ 1 ಕೆಜಿ ಹತ್ತಿ ಬಿಡಿಸ್ಬೇಕಂತಂದ್ರ
ಸರ್ ಹಂಗೇನು ಇದ್ದಾಗ ಕಿಲೋ 2 ಕಿಲೋ ಸೂಡು ತೋರಿ ಒಳ್ಳೆ ಕಳಿಸ್ಬೇಡ ದಯವಿಟ್ಟು ಒಳ್ಳೆ ಕಳಿಸ್ಬೇಡ MSP ಪ್ರಕಾರ 8,000 ಯಾರು ತಗೊಂಡಿಲ್ಲ ಅದಕ್ಕೆ ಫಸ್ಟ್ ಯಾಕ್ರೆ ಅವು ಕ್ವಾಲಿಟಿ ಬಂದೇಲಿ ಸರ್ ರೈತರು ಇದು ಎಲ್ಲ ಎಲ್ಲಿ ಪತ್ತಿ ಎಲ್ಲ 2 ಕಿಲೋ ಸೂಟ್ ಕಡಿಮೆ ಮಾಡಿ ಹೋಗೋ ಬನ್ನಿ ಅಂತ ಹೇಳು ಸೂಟ್ ಇಲ್ರಿ ನಾವು ನಾವೇನು ನಿಮಗೇನು ಕ್ವಾಲಿಟಿ ಬಿಟ್ಟು ತೊಗೋಣ ಬಟ್ ಈಗ ಇಂಥವು ಬರ್ತಾವೆ ಬಂದಾಗ ನಿಮ್ಗೆ ಅವ್ರು ಹೇಳಿದ್ರು ಅಧ್ಯಕ್ಷ ಏನಾರ ಅದು ನಿಮ್ಮ ಮಾತು ಮಾಡೋಣ ಮತ್ತೆ ತಿಳುವಳಿಕೆ ಕೇಳಿ ರೈತರು ಹೂವಣಿಸಿ ಅವ್ರಿಗೆ ಯಾಕಂದ್ರೆ ಓಪನ್ ಆಗೋ ಹೊತ್ತಿಗೆ ಮಳೆ ಬಂದ್ರೆ ಅವ್ರು ಏನು ಮಾಡೋಕ್ಕಾಗತ್ತೆ ಏನು ಮಾಡೋದು ಇವರೇ ಮಾತಾಡಿದ್ದು ಯಾವ ರೀತಿ ಮಾತಾಡೋ ನೋಡು ಅದನ್ನ ಈಗ ನಾನು ಒಳಗೆ ಮಾತಾಡಬಾರ್ದಂತರು ಅಲ್ಲ ಸರ್ ಇವರು ಗೌರ್ಮೆಂಟ್ ಆಫೀಸರ್ ಅಲ್ಲ ಇವರು ತುಂಬಾ ಕಟ್ಟೆ ಕೊಟ್ಟಾರೆ ಇವ್ರು ಅಷ್ಟು ಏನು ಮಾಡ್ಬೇಕಲ್ರಿ ರೈತರಿಗೆ ಯಾವ ರೀತಿ ಮಾತಾಡೋದು ನೋಡಿ ಸರ್ ಹ್ಯಾಂಗ ಮಾಡ್ಬೇಕು ಹಾರ್ಟ್ ಪೇಷಂಟ್ ಅದ ಮತ್ತೆ ಸಜ್ಜನ್ ಅಂದ್ರೆ ಯಾರು ಜವಾಬ್ದಾರಿ ಕೊಡ್ತಾರೆ ಅದನ್ನ ಹೇಳಿ ನೋಡಿ ಇದೇ ಬಂದವರು ಸಾಹೇಬ್ರ ಕಡೆಗೆ ಬಂದವರು ಇದನ್ನ ನೋಡಿದ್ರು ಅವ್ರ ಮುಂದೆ ಅವರು ಹೇಳ್ಯಾರ ಏನು ಪೇಂಟ್ ಇಟ್ಕೊಂಡು ಬರ್ಲಿಕ್ಕಾಗ್ತಾನು ಬೆಳೆದಿದ್ದ ಮೇಲೆ ನಿಂಬಲ್ಲಿ ತರಬೇಕಾಗಿತ್ತು ಏನೋ ನಿಂಬಲ್ಲಿ ಸರಿಪಡಿಸ್ಕೊಂಡು ತೊಳೆದಿರ್ತೈತೆ ರಿಜೆಕ್ಟ್ ಮಾಡೋದು ಸುತ್ತ ಪಾತ್ರ ಸರ್ ರಿಜೆಕ್ಟ್ ಮಾಡೋದು ಎಲ್ಲಿ ಹೋಗ್ಬೇಕ್ರಿ ನಾವು ಇದು ಮಾಲೆ ಅಲ್ಲ ರಿಜೆಕ್ಟ್ ಮಾಡೋದು ಮಾಲೆ ಬಂದಿರ್ ನೋಡಿ ಸರ್ ಅದಾರ ಅದು ವಿಷಯದಲ್ಲಿ ನೋಡ್ರಿ ಮೊದಲ ಸರ ನೀವೇನಂದ್ರೆ ನಿನ್ನೆ ಕಪಾಸ್ ಶಾಪ್ ಆಗ ಬಂದ್ ಆಗ್ತೈತ್ರಿ ಏನು ಬಂದಾತ್ರಿ ನಾವು ಓಪನ್ ಮಾಡೋದಟ್ರಿ ಸ್ಲಾಟ್ ಹಾಂ ನೀವೇನಂದ್ರಿ ನಮ್ಗೆ ಲಿಸ್ಟ್ ಬಂದಿರ್ತದೆ ಇವ್ರು ತಗೋಬೇಡ ಅಂದ್ರೆ ತಗೊಳಂಗಿಲ್ಲ ಬೇಕಾದ್ರೆ ತಗೋತೀವಿ ಅಂತ ಹೇಳಿದ್ರಿ ಆಫೀಸ್ದಿಂದ ರೀ ಹಾಂ ಅದು ಹೇಳಿ ಅವ್ರಿಗೆ ಸಮಸ್ಯೆ ಹೇಳ್ತಾರೆ ಅವರು ನಾ ಅದೇ ಕೇಳತ್ತೀನಿ ನಿಮ್ಗೆ ಅವ್ರ ಪ್ರಶ್ನೆ ಏನು ಮುಂದೆ 11 ಗಂಟೆಗೆ ಓಪನ್ ಮಾಡ್ತೀರಿ ಇಲ್ಲಿಂದ ನನಗೆ ಹೇಳಿದ್ರಿ ಇದು 5 ಗಂಟೆಗೆ ಓಪನ್ ಇದು ನೀವು ಓಪನ್ ಆಗಿ 5 ನಿಮಿಷನೇ ಬಂದ್ ಆಗ್ತದೆ 20 ಸೆಕೆಂಡ್ ಸರ್ ನಾವು ಬರೀ ಓಪನ್ ಅಟ ಮಾಡ್ತೀವಿ ನಮ್ಮ ಕೈ ಏನು ಇರಂಗಿಲ್ಲ ಅದು ಇಲ್ಲ ಇರಲಿ ಈಗ ಒಂದು ದಿವ್ಸಕ್ಕೆ ಎಷ್ಟು ಹೋಗ್ಬೇಕಂತೈತಿ ನಿಮ್ಗೆ ಒಂದು ದಿನಕ್ಕೆ ಪ್ಯಾಕೇಜ್ ಇರ್ತೀವಿ ಎಲ್ಲ ಪ್ಯಾಕೇಜ್ ಎಷ್ಟು 3 ದಿನ ಕೊಟ್ಟಾರೆ ಎಲ್ಲ ಎಷ್ಟು ಪ್ರೈವೇಟ್ದು ಅರ್ಧ ನೀಡ್ತೀವಿ ರಿಜಿಸ್ಟ್ರೇಷನ್ ಬೇರೆ ಒಮ್ಮೆ ರಿಜಿಸ್ಟ್ರೇಷನ್ ಆಯಿತು ಹೊತ್ತಿಗೂ ರೀ ಅದು ತೋಳು ಜವಾಬ್ದಾರಿ ಸಂಪೂರ್ಣ ಇವ್ರದೇ ನಾಳೆ ತೊಗೋಬೋದು ನಾಳೆ ತೊಗೋಬೋದು ರಿಜಿಸ್ಟ್ರೇಷನ್ ಯಾರು ಮಾಡ್ತಾರೆ ರಿಜಿಸ್ಟ್ರೇಷನ್ ರೈತರು ರೈತರು ಸರ್ ಈಗ ಏನು ಕನ್ಫ್ಯೂಷನ್ ಆಗ್ಯದ್ರಿ ಒಂದು FID ನಂಬರ್ ಫ್ರೂಟ್ ಐಡಿ ಒಳಗೆ 10 ಅಂತ ಐತಿ ಇವ್ರು ಕಪಾಸ್ ಆ್ಯಪ್ನಾಗ ಬರಂಗಿಲ್ಲ ಅಂತವ್ರು ಅದು ಯಾರು ತಪ್ಪ್ರಿ ಕಪಾಸ್ ಆ್ಯಪ್ ಇಂಪಾರ್ಟೆಂಟು ಏನು ಫ್ರೂಟ್ ಐಡಿ ಇಂಪಾರ್ಟೆಂಟ್ ಫ್ರೂಟ್ ಐಡಿ ಇಂಪಾರ್ಟೆಂಟ್ ನೀವೇನಂದ್ರೆ ನಿನ್ನೆ ಕಪಾಸ್ನಾಗ ನಮ್ಗೆ ಇದಿಲ್ಲ ಅಂದ್ರೆ ನಮ್ಗೆ ತಗೋಬೇಡ ಅಂತ ಫ್ರೂಟ್ ಐಡಿ ಸರ್ ನಿನ್ನೆ ಮಾತಾಡಿದ ನಮ್ಮ ಕಡೆ ನಾವು ಯಾವುದೂ ಸುಳ್ಳು ಮಾತಾಡಂಗಿಲ್ಲ ಫ್ರೂಟ್ ಐಡಿ ಇರಲಿ ಆಯ್ತಾ ಅದಕ್ಕೆ ಹೇಳಕ್ಕೆ ಸರ್ ನನಗೆ ಸೊಲ್ಯೂಷನ್ ಬೇಕಂದ್ರೆ ನಾವು ಆದ ಮಾಡೋದು ಸೊಲ್ಯೂಷನ್ ಬೇಕು ಅಲ್ರಿ ಸರ್ ಈಗ ನೀವು ಹೋಗಂತ ಹೇಳ್ತೀರಿ ಫ್ರೂಟ್ ಸೈಡ್ ಒಳಗೆ ಇರ್ಲಿಕ್ಕೆ ನಾವು ತೊಗೊಳ್ಳಿ ಫ್ರೂಟ್ ಐಡಿ ಒಳಗೆ ಅದಾರಿ ಸರ್ ಫ್ರೂಟ್ ಐಡಿ ಒಳಗೆ ಇದ್ದದವ ರೈತರು ಬೆಳೆದ ಮೇಲೆ ಕ್ರಾಪ್ ಸರ್ವೆ ಬರಬೇಡ್ರಿ ಅಂತ ತಪ್ಪಾಗ ರಿಜಿಸ್ಟ್ರೇಷನ್ ಆದ್ಮೇಲೆ ಮುಗಿದೋಯ್ತು ಫ್ರೂಟ್ ಸೈಡ್ ಒಳಗೆ ಇರ್ಲಿಕ್ಕೆ ತೊಗೊಬೇಡ ಅಂತೇಳಿ ಹೇಳ್ಯಾರ ನಮ್ಮ ಆಫೀಸಿಂದ ಫ್ರೂಟ್ ಐಡಿ ಒಳಗೆ ಇದ್ದೇ ಇರ್ತದ್ರಿ ಸರ್ ಅದು ಇರ್ತದ ಫ್ರೂಟ್ಸ್ ಐಡಿ ಅದನ್ನ ಬಂದ ಸಮಸ್ಯೆ ಕಪಾಸ್ ಇಲ್ರಿ ಫ್ರೂಟ್ಸ್ದಾಗ ಇರಬೇಕು ಫ್ರೂಟ್ ಡಾಟಾ ಅದೇ ಹೇಳ್ತಾರ ಅವರು ಫ್ರೂಟ್ಸ್ ಡಾಟಾದಾಗ ಇದ್ರೆ ಅಟ ತಗೋತೀವಿ ಸರ್ ಒಳ್ಳೆ ಕಳಿಸಿರಿ ಸಾಬ್ರ ನೀವು ನಿನ್ನೆ ಮಾತಾಡಿದ ಬೇರೆ ನಿಮ್ಗೆ ನಾನು ರೆಕಾರ್ಡಿಂಗ್ ಕೊಡ್ತೀನಿ ಕಾಲ್ ನೋಡಿ ಒಬ್ರು ಬಂದಿದ್ರು ಪಾಟೀಲ್ ಅಂತ ಅವ್ರು ಫ್ರೂಟ್ಸ್ ಐಡಿ ಒಳಗೆ ಇಲ್ಲ ನೋಡ್ರಿ ಅವ್ರಿಗೆ ಇದು ಬರ್ ಫ್ರೂಟ್ಸ್ ರಿಜಿಸ್ಟ್ರೇಷನ್ ಆಗಲ್ಲಲ್ರಿ ಇಲ್ರಿ ಆಗ್ತಾವ್ರಿ ರಿಜಿಸ್ಟ್ರೇಷನ್ ಆಗ್ತದೆ ಎಲ್ಲರೂ ಈಗ 3,000 6,000 ರೈತರು 1-2 ಬಂದಿದ್ದನ್ನ ನೀವು ಏನೇ ಇದ್ರು ನಮಗೆ ಹೇಳ್ರಿ ಹೇರ್ ಟು ಸಾಲ್ವ್ ಇಟ್ ಆಯ್ತು ಇರ್ಲಿ ಬಿಡ್ರಿ ಅವರೇ ಸಮಸ್ಯೆ ಗೊಂದಲ ಮಾಡಿ ಕೂತಾಗ ಏನು ಮಾಡೋದು ಹೇಳ್ತಾರೆ ಅವರೇ ಗೊಂದಲ ಮಾಡಿ ಕೂತಾಗ ಏನು ಮಾಡೋರು ಈಗ ನೀವು ಮಾಡಕ್ಕೆ ಸರ್ ನಿಮ್ಗೆ ನಾವೇನು ವಾರ್ನಿಂಗ್ ಮಾಡಿಲ್ಲ ಸರ್ ಅದಕ್ಕೆ ಏನದ ನಾವು ನೀವು ಕೊಟ್ಟು ಸೊಲ್ಯೂಷನ್ ಹುಡ್ಕಾಡಂದ್ರೆ ನೀವೇನಂದ್ರಿ ನೀವು JD ಅವ್ರು ಕರ್ಕೊಂಡು ಕಿಸಿ ನೀವು ಕಮಿಷನರ್ ಮೇಲೆ ಹೋಗಂತಂದ್ರೆ ಮತ್ತೆ ಸರಿ ಮರ್ಯಾದಿಲ್ಲ ಏನು ನಮಗೆ ಮರ್ಯಾದಿಲ್ಲ DC ಅವ್ರು ಮರ್ಯಾದಿಲ್ಲ ಅದನ್ನ ಹೇಳಿ ನಾವು
ನಿಮ್ದು ಅಗದೇನದ JD ಆಫೀಸ್ದಿಂದ ನೀವು ಅಪ್ರೂವ್ ಮಾಡಿಸತ್ತಲ್ರಿ ನಾ ಇದನ್ನ ಫ್ರೂಟ್ಸ್ ಡಾಟಾದಾಗ ಬರೋದ ನಾವು ತೊಗೊಳಕ್ ಬರಲ್ಲ. ರೂಟ್ ಐಡಿ ಒಳಗೆ ಅದ ರೀ ಸರ್ ರಿಜೆಕ್ಟ್ ಮಾಡಿ ಹೋಗಿದ್ರೆ ಅದನ್ನ ಹೇಳಕತ್ತೀನಿ ಬಂದ ನಮ್ಮಲ್ಲಿ ಇಲ್ರಿ ಇದು ಈಗ ಐತ್ ನೋಡ್ರಿ. ಅದಕ್ಕೆ ಕ್ರಾಸ್ ನಾ ಮಾಡಿಸ್ತಿದ್ದು ರೀ, ಅದು ನನ್ನ ಜವಾಬ್ದಾರಿ. ನೀವು ಭಾಳ ಮಾತಾಡ್ತೀರಿ. ಈಗ ರಾತ್ರಿ ಅವರು 9:00 ನನಗೆ ಫೋನ್ ಮಾಡಿದ್ರು. ನಿನ್ನೆ ರಾತ್ರಿ 9:00 ಸಗರ್ಜಿ ಅದು ಏನು ವಿಚಾರ ಮಾಡ್ಬೇಡ್ರಿ, ನಾಳೆ ಮುಂಜಾನೆ ಅದು ಸಾಲ್ವ್ ಮಾಡಿ ಕೊಡ್ತೀನಿ. ನಾವು ಅದು ಹೇಳಿದ ಮ್ಯಾಗ ಅದು ಅಟೆಂಡ್ ಮಾಡಿ ಸಾಲ್ವ್ ಮಾಡಿದ್ರೆ ಮುಗೀತು. ಸುಮ್ಮನೆ ಅದನ್ನ ಹಂಗ್ರಿ ಹಿಂಗ್ರಿ ಅಂತ ಇದು ವಾದ ಮಾಡ್ಬೋದು. ಮಾಡ್ತೀವಿ. ಗೇಟ್ ಬಿಟ್ಟು ಹೊರಗೆ ಹಾಕೊಂಡು ದಬ್ಸೇನ ಹೊರಗೆ ಗಂಟೆಗೆ ಓಪನ್ ಆಗ್ತದೆ. ಈಗ ಸಿಂದಗಿ ತಾಲೂಕದಾಗ 2,000 ತಿಂಗಳು ಖರೀದಿ ಮಾಡ್ತಾರೆ ನಾವು ಶನಿವಾರ ದಿನ 9 ಗಂಟೆಗೆ ಅಷ್ಟೇ ಚಾಲು ಮಾಡ್ತಾನೆ ರೀ. 5 ನಿಮಿಷ ಆದಗಳಿಗೆ ಮುಗಿತು ಹೇಳ್ತಾನೆ ಅವ್ರಿಗೆ. ಅಲ್ರಿ ಸರ್ ಅಲ್ಲ ಮಾತಾಡಿ ನೀವು ವಿಷಯ ಗೊತ್ತಿಲ್ಲಾರ್ದೇನೆ ಪಕ್ಕವಾಗಿ ವಿಷಯ ಸಿಂದಗಿ ತಾಲೂಕದ ಏನಪ್ಪಾ ಅಂತ 3 ಆದ್ಮೇಲೆ 2 ಬಂದ್ ಆಗಿಬಿಡ್ತೀರಿ. ಶನಿವಾರ ದಿನ ಅದು 9 ಗಂಟೆಗೆ ಚಲೋ ಆಗುತ್ತೆ, 5 ನಿಮಿಷಕ್ಕೆ ಮುಂದೆ ಹಂಗಾದ್ರೆ ಮತ್ತೆ ನಾವು ರೈತರು ಮಾಲ್ ಹೆಂಗೆ ಕೊಡ್ತೀವಿ ಹೆಂಗೆ ತೊಗೊಂಡ್ರದು ಅದು ಪ್ರಶ್ನೆ. ಸದ್ ಮಾತಾಡ್ರಿ ಈಗ ಏನು ಅದಕ್ಕೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಇದೇನಪ್ಪ ಅಂತ ವಿಷಯ ಬಂದು ಗಮನಕ್ಕೆ ಅಂತಂದ್ರೆ ಸಂಪೂರ್ಣವಾಗಿ ಜಿಲ್ಲೆಯ ಸಮಸ್ಯೆ ಪೂರ್ತಿ ಬಗೆಹರಿಬೇಕು ಇದು. ಹಾಂ ರೀ ಸರ್ ಒಂದೇ ಸಮಸ್ಯೆ ಅಲ್ಲ. ರೈತರ ಏನು ಕಿಮ್ಮತ್ತಿಲ್ಲ ನಿಮ್ಗೇನು ಕನ್ನಡ ಕೋಡ್ ಬಂದವ DC ಅವ್ರಕ್ಕಿಂತ ದೊಡ್ಡವ್ರು ಇದ್ರೆ ಹೆಂಗಿದ್ರೆ ಮಾತಾಡೋದು ಹಿಂಗೆ ಅದು ಏನು ಮಾಡ್ಕೊಂಡ್ರೆ ಮಾಡ್ಕೊಂಡು ಇಲ್ರಿ ಯಾರು ಯಾರಿಗೆ ನಿಮ್ಮ ಅವ್ರಿಗೆ 30 ಜನ ರೈತರದು ಟಮ್ ಅಲ್ಲೇ ಹೊರ ನಿಂತ ಇವೆಲ್ಲ ಬರ್ಲಾತಾವ ಸರ್. ಏನು ಇಲ್ಲ ರಿಸಲ್ಟ್ ಇದು ಒಟ್ಟು ತೊಗೊಳಲ್ಲ ಕ್ವಾಲಿಟಿ ಇಲ್ಲ. ಇದ್ರಾಗ ಏನೋ ಕಸ ಅದಂತ್ರಿ ತೊಗೊಳಂಗಿಲ್ಲ. ಇದಕ್ಕಿಂತ ಕಸ ಇದ್ದು ತೊಗೊಂಡಿದ್ದು ಅಲ್ಲೇ ಸ್ಟಾಕ್ ಮಾಡ್ಯಾರ ಸರ್. 16ಕ್ಕಿಂತ ಹೆಚ್ಚು ಮೈಸೂರು ಇದ್ದು ತೊಗೊಂಡಾರ. ಇದ್ಯಾಕೆ ತೊಗೊಳಂಗಿಲ್ಲ ಬೇಕಲ್ಲ. ಈಗ ಅವ್ರು 80 ಕಿಲೋಮೀಟರ್ ಬಂದಾರ ಸರ್, ಅಲ್ಲಿ ಹೊಳ್ಳಿ ಅಂತಾರ. ಈಗ ಮತ್ತೆ ಹೊಳ್ಳಿಯಲ್ಲಿ APMC ಹೋದ್ರೆ 5,000 ರೂಪಾಯಿ ತೊಗೊಳಕತ್ತಾರ. ಇದು ರೀಸನ್ ಏನೋ ನಮ್ಗೆ ಹೇಳ್ಬೇಕು ಸರ್. ಯಾಕೆ ರಿಜೆಕ್ಟ್ ಮಾಡ್ಯಾನ ಅನ್ನೋದು ಮಾತಾಡ್ಬೇಕು. ಎಲ್ಲ ಅಷ್ಟು ರಿಜೆಕ್ಟ್ ಒಟ್ಟು 30 ಗಾಡಿ ಇದೆ ಸರ್. ಆಮೇಲೆ ಹಲವಾರು ವಿಷಯಗಳದಾಗ ನಿಮ್ಮ FID ಒಳಗೆ ಫ್ರೂಟ್ ಐಡಿ ಒಳಗೆ ಹತ್ತಿ ಇಲ್ಲ ಅಂತೇಳಿ ಅದನ್ನು ಕೂಡ ಹೊಳೆ ಹಾಕ್ಯಾರ ಸರ್. ನಿಮ್ಮ ಗಮನಕ್ಕೆ ತೊಗೊಂಬಂದೇನ ಅದು ನೀವು ಬೇಕಾದ್ರೆ ಬಲ್ಲ ಎಲ್ಲಿ ಬೇಕಾದ್ರೆ ಅವ್ರು DC AC ಬೇಕಾದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾನೆ. ಹುಬ್ಬಳ್ಳಿ ಕಮಿಷನರ್ ಬಲ್ಲಿ ಹೋಗ್ಬೇಕು, ಯಾರೋ ರೂಪ ಅಂತಂದ್ರೆ ಅವ್ರ ಬಳಿ ಹೋಗ್ಬೇಕಾಗ್ತದೆ. ಈಗ ನಾವೆಲ್ಲ ಹೊಲ ಮನೆ ಬಿಟ್ಟು ಬರೀ ನಿದ್ದೆ ಮಾಡೋದು ಹೆಂಗೆ ಮಾಡೋದು ನಂತರ ಈ ಖರೀದಿ ಕೇಂದ್ರ ಆಗ್ಯದ ತೊಗೋಬೇಕು. ಕರೆಸಿ ಅಲ್ಲಿ ಒಂದು ವಿಷಯ ಇಲಾಖೆ ಅಧಿಕಾರಿಗಳು ಮತ್ತೆ ಇವರು RCC ಇದಾರಲ್ಲ, ಈಗ ಯಾವ ಕ್ರೈಟೀರಿಯಾ ಪ್ರಕಾರ ರಿಜೆಕ್ಟ್ ಮಾಡಿದಾರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಕೊಡ್ಲಿಕ್ಕೆ ಹೇಳ್ತೇನೆ. ಅವ್ರಿಗೆ ಏನು ಮಾಡೋದಂದ್ರೆ ಅವ್ರಿಗೆ ಹೇಳಿ ಅದನ್ನ ಪ್ರಕಾರ ನೀವು ಒಪ್ಪಿಗೆ ಇದ್ರೆ ಅದನ್ನು ಕೊಡಿ. ಇದನ್ನ ಅಲ್ಲಿ ತಗೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ APMC ಕೊಡ್ಲಿಕ್ಕೆ ಅವಕಾಶ ಇದೆ. APMC ಒಳಗೆ 5,000 ಕೇಳ್ತಾರೆ ಸರ್. ಇದನ್ನು ಅದು ಅವ್ರ ಅಡ್ಜಸ್ಟ್ಮೆಂಟ್ ಅದ. ಅವ್ರು ಅಲ್ಲಿ ಮಾರ್ಲಕ್ಕೆ ಹಚ್ಚಿ ಮುಂದೆ ಅವರೇ ತಗೋತಾರೆ ಸರ್. ಒಳ್ಳೆ 8,000 ಅಲ್ಲೇ ಹೋದ್ರೆ ಮಾಡ್ರಿ, ಅಲ್ಲಿ ಮುಂದೆ ಸ್ಟಾಕ್ ಹಾಕ್ಯಾರ್ರಿ ಸಿಕ್ಕಾಪಟ್ಟೆ APMC ಇಂದ ಬಂದಂತ ಹೇಳ್ತಾರೆ. ಹಾಂ ಸರ್, ಮತ್ತು ಇನ್ನೊಂದು APMC ನಾವು ಕೊಡೋಕಂದ್ರೆ 6,000ರಿಂದ 200, 6,300 ಐತ್ರಿ. ಬೆಂಬಲ ಬೆಲೆ 8,100 ಐತ್ರಿ. ಆ ಕಾರಣದಿಂದ ನಾವು ಸರ್ಕಾರ ಕೊಡೋಕಂತ ಬೆಳೆದೀವಿ ರೀ ಸರ್. ಈ ಸಲ ಎಕರೆಗೆ 4 ಕ್ವಿಂಟಲ್ ಹೊಂದಿಲ್ಲ ರೀ. ನಮ್ಮ ಹತ್ತಿ 4 ಕ್ವಿಂಟಲ್ ಬಂದಿಲ್ಲ ರೀ ಎಕರೆಗೆ. ಏನೋ ಸಾಲ ಸೂಲ ಮಾಡಿ ಒಂದಿಟ್ಟು ಹಾಕಿ ತಂದ್ರೆ ಏನದ ಇವ್ರು ಏನದ ಈ ರೀತಿ ಇಲ್ಲ, ಇದು ಸರಿ ಇಲ್ಲ, ನಮ್ಮ ಹತ್ರ ತಗೋಲ್ಲ ಸರ್. ಈ ಸಾರಿ ಗೊತ್ತಾರೆ ನಿಮಗೆ ಮಳೆ ಹೆಚ್ಚಾಗಿದೆ ಸರ್. ನಾವೇನು ಇದಕ್ಕೇನು ಏನು ಮಾಡಿ ಬೆಳೆದಿಲ್ಲ. ನೀರು ಮಳೆ ಹೆಚ್ಚಾಗಿ ಸ್ವಲ್ಪ ಏನೋ ಕಪ್ ಇರುವುದಿಲ್ಲ ಅಂದಿಲ್ಲ. ಬಟ್ ಎಲ್ಲ ಮಾಲ ಇದಕ್ಕಿಂತ ಲೋ ಇದ್ದಿದ್ದು ತೊಗೊಂಡ್ರಿ. ಬಟ್ ಇದು ನಮ್ದು ಯಾಕೆ ಸುಮಾರು ರೈತರ ಗಾಡಿ ಹೆಚ್ಚಿವ್ರಿ. ಸ್ಪಾಟಿಗೆ ಹೋಗ್ಬಿಡೋಣ ಬೇಕಾದ್ರೆ. ಹಾಂ ರೀ, ಸಿಕ್ಕಾಪಟ್ಟೆ ಗಾಡಿ ಹೊರಗೆ ಹೆಚ್ಚಿವ್ರಿ. ನಾ ಕಾಲು ಹೋಗಿದ್ದು ಆಯ್ತು, ಅವ್ರು ಕರ್ಸ್ತೇನೆ. ಕರೆಸಿ ಸರ್ ಕರೆಸಿ. ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಹತ್ತಿ ಖರೀದಿ ಕೇಂದ್ರವನ್ನು ಆರಂಭ ಮಾಡ್ಯಾರ. ಇಲ್ಲಿ ಕೂಡ ಸಾಕಷ್ಟು ಅವ್ಯವಹಾರಗಳಾಗುತ್ತಿದ್ದು ರೈತರಿಗೆ ಸಾಕಷ್ಟು ಅವಮಾನಗಳನ್ನು ಮಾಡಿ ಅವರು ಸುಮಾರು 50-100 ಕಿಲೋಮೀಟರ್ ದೂರಿಂದ ಬಂದಂಥ ರೈತರಿಗೆ ಏನೋ ಒಂದು ಸಬೂಬು ಹೇಳಿ ನಿಮ್ಮ ಹತ್ತಿಯಲ್ಲಿ ಮಾಯಿಶ್ಚರೈಸೇಷನ್ ಹೆಚ್ಚಾದಂತೇಳಿ ಸಿನ ಕಾಡಿಸಿದ್ರು. ಹೇಗೆ ಇವಾಗ ಏನದ ನಿಮ್ಮಲ್ಲಿ ಹೊಲಸದ ಹತ್ಯಾಗ ಅಂತೇಳಿ ಹೊಳೆ ಹಾಕ್ಲಕತ್ತಾರೆ. ಅದನ್ನು 8,100 ರೂಪಾಯಿ MSP ಇರೋದ್ರಿಂದ ಅಲ್ಲಿ ಅನುಕೂಲ ಆಗ್ತದೆ ಅಂತ ರೈತರು ತೊಗೊಂಬಂದಿದ್ರು. ಆದರೆ ಇವ್ರು ಹೊಳೆ ಕೊಡೋದ್ರಿಂದ ಮತ್ತೆ ಅಲ್ಲಿ APMCಗೆ ಕೊಟ್ಟು ಅವ್ರು ಸುಮಾರು 7,000, 5,000 ಮನಸ್ಸಿಗೆ ಬಂದಂಗೆ ರೇಟ್ ತೊಗೊಳಕತ್ತಾರ. ಆ ತೊಗೊಂಡಂಥ ಮಾಲ್ ಮತ್ತೆ ಹೊಳೆ ಅವರೇ MSPಗೆ ಅಂದ್ರೆ ಖರೀದಿ ಕೇಂದ್ರ ಕೊಟ್ಟು ಅದರಲ್ಲಿ ಕೂಡ ಲಾಭ ಮಾಡ್ಕೊಳಕತ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ರೈತರಿಗೆ ಸಾಕಷ್ಟು ನಷ್ಟ ಆಗಕತ್ತದ. ಈ ಕೂಡಲೇ ಸಂಬಂಧಿಸಿದ ಜಿಲ್ಲಾಡಳಿತ ಇರ್ಬೋದು ಮತ್ತು ಜಂಟಿ ಕೃಷಿ ನಿರ್ದೇಶಕರು ಇರ್ಬೋದು ಆದಷ್ಟು ಬೇಗನೆ ಯಾರು ಮದರ್ಕಂಡಿ ಅನ್ನೋ ಒಂದು ಆಫೀಸರ್ ಅದನ್ನು ಅವ್ನಿಗೆ ಕರೆಸಿ ತಕ್ಕ ಪಾಠ ಕಲಿಸ್ಬೇಕು. ಅವ್ನು ಏನು ರೈತರಿಗೆ ಅವಮಾನ ಮಾಡ್ಯಾನ ಅದಕ್ಕೆ ಸಂಬಂಧಪಟ್ಟ ವಿಡಿಯೋನು ಅದಾವ, ನಮ್ಮಲ್ಲಿ ಕಾಲ್ ರೆಕಾರ್ಡಿಂಗ್ ಅದಾವ.
ನೀವು ಯಾರು ಬೇಕಾದ್ರೂ DC AC ಬೇಕಾದ್ರೆ ಬಿಡೋರು ಯಾರು ನನಗೇನು ಮಾಡ್ಕೊಳ್ಳೋದಾಗಲ್ಲ ಅಂತ ಹೇಳಿ ಏಕವಚನದಾಗ ಮಾತಾಡೋಣ, ರೈತರಿಗೂ ಮಾತಾಡೋಣ ಮತ್ತು ಜಿಲ್ಲಾಡಳಿತಕ್ಕೂ ಏಕವಚನದಾಗ ಮಾತಾಡೋಣ. ಈ ಕೂಡಲೇ ಅಧಿಕಾರಿ ಕಳಿಸಿ ಕ್ಷಮಾಪಣೆ ಕೇಳಿ ನಮ್ಮ ರೈತರು ಯಾವುದೇ ಬಂದರೂ ಕೂಡ ಮೊದಲೇ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹತ್ತಿಯನ್ನು ತೊಗೋಬೇಕಾಗಿತ್ತು. ಅದು ಬಿಟ್ಟು ನೀವು ತೊಗೋತೀವಿ ಅಂತ ಹೇಳಿ ಅಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡಿ ಸುಮಾರು ಬಾಡಿಗೆ ಹಮಾಲಿ ಮಾಡ್ಕೊಂಡು ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ. ಈಗ ಏಕಾಏಕಿ ಹೊಳ್ಳಿ ಹೋಗ್ರಪ್ಪ ಅಂತಂದ್ರೆ ಸಾಕಷ್ಟು ನಷ್ಟ ಅನುಭವಿಸುವಂತಾಗ್ತದೆ. ಈ ಕೂಡಲೇ ಅಧಿಕಾರಿಗೆ ತಕ್ಕ ಪಾಠ ಕಲಿಸಿ ಅವ್ರಿಗೆ ಏನದ ಆ್ಯಕ್ಷನ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಸಂಗಮೇಶ್ ಸಾಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ಸರ ನೋಡ್ರಿ, ಇವತ್ತಿಂದಲೇ ನಾವು ಹತ್ತಿ ಕೊಡ್ಬೇಕಂತೇಳಿ ಗೌರ್ಮೆಂಟ್ ಕೇಂದ್ರಕ್ಕೆ ಬಂದಿದ್ವಿ, CCI ಕೇಂದ್ರ ಸರ. ಅಲ್ಲಿ KIDBದಾಗ ಏನೈತ್ರಿ, ಅಲ್ಲಿ ಮಾರಾಕತ್ತು ಹೋದ್ರೆ ಅವ್ರು ಹೇಳ್ತಾರ ನಿಮ್ಮ ಹತ್ತಿ ಸ್ಟ್ಯಾಂಡರ್ಡ್ ಇಲ್ಲ, ನಿಮ್ಮ ಹತ್ತಿಯ ಕ್ವಾಂಟಿಟಿ ಇಲ್ಲ, ಕ್ವಾಲಿಟಿ ಇಲ್ಲ. ಅಲ್ಲ ಸರ, ಈ ರೈತ ಬೆಳೆದಿದ್ದೆ ಸರ್ ಇದೇನು. ನಾವು ಹೊಲದಾಗ ವರ್ಷ ಬಿಡಿ ಬೆವರು ಸುರಿಸಿ ಈ ವರ್ಷ ಈ ಥರ ಮಳೆಯಾಗಿ ಎಲ್ಲ ಬೆಳೆ ಹಾಳಾಗ್ಯಾವ. ಈ ಥರ ಹತ್ತಿ ಬೆಳೆದ್ರೆ ಹೇಳ್ತಾರೆ ಸರ ನಿಮ್ಮದು ಬೆಳೆ ಸರಿ ಇಲ್ಲ, ನಿಮ್ಮ ಬೆಳೆ ಒಳಗೆ ತಾಕತ್ತಿಲ್ಲ, ನಮಗಿದು ಬೇಕಾಗಿಲ್ಲ, ನಮ್ಗೆ ಒಳ್ಳೆ ಮಾಲ್ ಬೇಕು, ಒಳ್ಳೆ ಬೆಳೆ ಕೊಡ್ರಿ, ಇಂಥದ್ದು ಬೇಡ ಅಂತ ಹೇಳಿ ವಾಪಸ್ ಕಳಿಸ್ಯಾರಿ ಸರ. ತಂದು ಇಲ್ಲಿ ಗಾಡಿ ಹಚ್ಚಿವ್ರಿ. ಇದು ಒಂದೇ ನಾವು ಕೇಳಿದ್ರಿ, ಸರ್ಕಾರ 8,100 ರೂಪಾಯಿನ ಬೆಂಬಲ ಬೆಲೆ ಮಾಡ್ಯದ. ಬಟ್ ಇವ್ರು ತೊಗೊಳಕ್ಕೆ ತಯಾರಿಲ್ಲ. ಯಾಕೆ ನಾವು ರೈತರ ಬೆಳೆದಿವೋ, ನೀವು ಮತ್ತೊಬ್ಬರಿಂದ ದಲ್ಲಾಳಿ ಅಂತ ತಂದಿವೋ, ನಾವು ಮಾರಾಕತ್ತೀವಿ ಹೊರಗಡೆಯಿಂದ. ರೈತರಿ ಇವರು ನಮ್ಮ ಅಜ್ಜಾರಿ, ಇವ್ರಿಗೆ ಆಪರೇಷನ್ ಸರ KLE ಇಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದೇವು. ಯಾಕೆ ಮಾಲೀಕರೇ ಬರಬೇಕು, ಮಾಲೀಕರೇ ನಿಂತು ಫೋಟೋ ತಗೋಬೇಕು, ಅದಕ್ಕೆ ಮಾಲೀಕರೇ ಬರ್ಬೇಕಂತಿಲ್ಲ ನಾವು ಬಂದೀವ್ರಿ. ಆದ್ರೆ ಇವ್ರು ಏನಂತಾರ, ನಿಮ್ಮ ಹತ್ರ ಸರಿ ಇಲ್ಲ, ಇದು ಮಾಲ, ಇದು ಬೇಡ, ವಾಪಸ್ ಹೋಯ್ರಿ. ಸುಮಾರು 67 ಚೀಲ ತೊಗೊಂಡು ಬಂದೀವಿ ಸರ. ಈಗ ತೊಗೊಲ್ಲಂತೆ ವಾಪಸ್ ಹೊರಗೆ ಹಾಕ್ಯಾರಿ ನಮ್ಗೆ. ನೋಡ್ರಿ, ಮಾಡಾಗ್ಯದ ಮಳೆ ಮಾಡಿನಾಗ ಈ ಸರ್ ನಮ್ದು ಏನಾರ ಇದು ಆದ್ರೆ ಇದು ಸರ್ಕಾರನೇ ಹೊಣೆ. ನಾವು ಸ್ವಚ್ಛ ಹೇಳ್ತೀವಿ. ರೈತರಿಗೆ ಎಲ್ಲಿ ಅಂತ ಎಷ್ಟು ದಿನ ಅಂತೇಳಿ ನಾವು ಕೊಡೋದು, ಇನ್ನು ಎಷ್ಟು ದಿನ ಅಂತೇಳಿ ರೈತ ಕೊನೆನೇ ಇಲ್ಲ. ಎಲ್ಲ ಮಾಡಿ ಎಲ್ಲ ಕಾಟ ಮಾಡಿಸಿ ಅಂದ ನಿಮ್ಮ ಮಾಲ್ ಸರಿ ಇಲ್ಲ, ನಿಮ್ಮ ಮಾಲ್ ತಾಕತ್ತಿಲ್ಲ, ಇದು ನಮ್ಗೆ ಬೇಕಾಗಿಲ್ಲ. ಮತ್ತು ರೈತ ಬೆಳೆದಿದ್ದ ಮಾಲ್ ಇದು ಯಾರು ಬೆಳೆದಾರೆ ಸರ್? ಇದನ್ನ ಕೇಳೋರು ಯಾರು? ಮತ್ತು ನಾವು ಬೆಳೆದಿದ್ದು ನಾವಿಷ್ಟು ಲಾಗೋಡಿ ಹಾಕಿ ಸುಮಾರು ಲಕ್ಷ 2 ಲಕ್ಷ ಇಡ್ಲಿ ಲಾಗೋಡಿ ಹಾಕಿ ಈ ಥರ ಹಿಂಗೆ ಮಾಡಕತ್ರ ರೈತ ಬದುಕೋದು ಹೆಂಗ್ರಿ? ಮತ್ತೆ ಹೇಳ್ತಾರೆ ರೈತ ದೇಶದ ಬೆನ್ನೆಲುಬು ಆದ್ರೆ ಹಿಂಗೆ ಯಾಕೆ ಬೆನ್ನೆಲುಬು ಮುರಿಯಾಕತ್ತೀರಿ? ಈಗ ಹಂಗಾದ್ರೆ ಮುರಿಯಾಕತ್ತಾರೆ ಸರ್ಕಾರದವ್ರಿ. ಹೇಳ್ತಾರೆ ನಿಮ್ದು ಬ್ಯಾಡ್ ನಮ್ಗೆ ಇದು ಹಿಂಗಂದ್ರೆ ಮುಂದೆ ಹೆಂಗೆ ಸರ? ಅದಕ್ಕೆ ನಮ್ಮಲ್ಲಿ ನನ್ನೊಂದು ಕೋರಿಕೆ ಇಷ್ಟೇ, ದಯವಿಟ್ಟು ನನ್ನ ಹೆಸರು ಮಲ್ಲನಗೌಡ ಗುತ್ರಿ ಅಂತೇಳಿ ಸರ್. ಅದ್ರ ಸರಿಯಾಗಿ ಮಾರಕ್ಕೆ ಬಂದು ದವಾಖಾನೆ ಕಳಿಸ್ತಾ ಇತ್ತು, ಆಳೋಳಿ ಕಳಿಸ್ತಾ ಇತ್ತು, ಬಂದೀವಿ. ಈಗ ಪರಿಸ್ಥಿತಿಯಾಗ ಹೆಸರು ಹಚ್ಚಿವಿ, ಕಾಟ ಮಾಡ್ಕೊಂಡ್ರ, ಎಲ್ಲ ಮಾಡ್ಯಾರ. ಮಾಡ್ಕೊಂಡು ಈಗ ಏನದ ಅದು ನಡಿದಿಲ್ಲ, ಅದು ನಡಿದಿಲ್ಲ ತೇಳ್ಕ್ಯಾವ ಓಡ್ಯಾಡ ಹೊರಗೆ ಹಾಕ್ಯಾರ. ಯಾರು ಹೊರಗೆ ಹಾಕ್ಯಾರಿ? ಅವ ಅಧಿಕಾರಿ ತುಂಬ್ಕೊಳ್ಳವ, ಸುರ್ಸ್ಕೊಳವ. ಸಿದ್ಧಲಿಂಗ ಏನಂದ್ರು? ನಡಿದು ನಮ್ಗೆ ತೊಗೊಂಡು ಹೋರಿ ನಡಿ, ಎಲ್ರಿ ಕೈ ಮುಗ್ತೀವಿ, ಹಂಗೆ ಮಾಡಬಾರ್ದು. ಕಾಲು ಬಿಡಕ್ಕೆ ಹೋಗ್ಯಾರ ರೈತರು ಬಂದೀವಿ ಮಾಡ್ಯಾರಿ. ಅಪ್ಪನ ಮಾಡ್ಯಾರ ಎಲ್ಲವ್ರಿ. ಯಾ DC ಬರಲಿ AC ಬರಲಿ ತೊಗೊಂಡು ಹೋಗಿ ನಿಮ್ಮ ಮಾಲ್, ಈ ಥರ ಮಾತಾಡ್ಯಾರ. ಬಿಜಾಪುರ ಸರ ಶ್ರೀ ಲಕ್ಷ್ಮಿ ಮಿಲ್ ಅಂತ ಹೇಳ್ರಿ, KIDBದಾಗ ರೀ. KIDB ನಮ್ಗೆ ಒಟ್ಟು ನಮ್ಗೆ ನ್ಯಾಯ ಬೇಕು ನೋಡ್ರಿ ಸರ್. ದಯವಿಟ್ಟು ನಮ್ಗೆ ಬೆಂಬಲ ಬೆಲೆ 8,100 ಐತಿ. ಇಲ್ಲಿವರೆಗೂ ಯಾರು ಐತಿ 8,100 ಪೂರ್ತಿ ಜಮಾ ಆಗಿಲ್ಲ. ಎಲ್ಲ ಜಮಾ ಆಕತ್ತಿದ್ದೇನು 7,900, 7,950. ಮೊದಲಿಗೆ ಸ್ಟಾರ್ಟಿಂಗ್ ನಾವು ಹತ್ತಿ ತಂದಾಗ ಏನು ಮಾತಾಡಿದ್ರು ಅವಾಗ, ನಿಮ್ಮದು ಮಾಯ್ಶ್ಚರ್ ಐತಿ, 14 ಬರ್ತದ 15 ಬರ್ತದ, ಅವಾಗ ಹಂಗೆ ಮಾಡಿದ್ರು. ಈಗೆಲ್ಲ ಮಳೆ ನಿಂತದ, ಇನ್ನು ಸ್ವಲ್ಪ ಎಲ್ಲ ಒಣಗ್ಯದ. ಈಗ ನಿಮ್ದಾಗ ಕಸ ಐತಿ, ನಿಮ್ದ್ರಾಗ ಅದು ಐತಿ, ಇದು ನಮ್ಗೆ ಬೇಕಾಗಿಲ್ಲ ಸರ್. ಇದ್ರಾಗ ಎಲ್ಲಿ ಕಸ ಐತಿ ನೋಡ್ರಿ, ಇಲ್ಲಿ ಸುರಿದೇವ್ರಿ, ಅಲ್ಲಿನೂ ನೋಡ್ರಿ ಕಸ ಐತಿ, ಮಾಲ್ ಸರಿ ಇಲ್ಲ ಅಂತ ಹೇಳ್ತಾರೆ. ಇನ್ನು ಎಂಥ ಮಾಲ್ ತರಬೇಕ್ರಿ ಅವ್ರಿಗೆ? ಯಾವ್ರಿಂದ ಬಂದ್ರಿ? ನಾವು ದೇವ್ರಿಗೆ ಬಂದೀವಿ ರೀ.